ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಈ ಒಂದು ಪ್ರಾಡಕ್ಟ್ ಹಿಡ್ಕೊಂಡು ಬಂದಿರುವಂಥದ್ದು ಆಯಿತಾ. ಈ ಪ್ರಾಡಕ್ಟ್ ಏನಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಒಂದು ಟಿ ವಿ ಕನೆಕ್ಷನ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಒಂದು ಪ್ರೊಜೆಕ್ಟ್ರಿಗೆ ಕ್ಯಾಮರಾದಿಂದ ಪ್ರೊಜೆಕ್ಟ್ರಿಗೆ ಕೊಡೋದಾಗಿರ್ಬೋದು, ಬೇರೆ ಬೇರೆ ಕಂಪ್ಯೂಟರಿಂದ ಲ್ಯಾಪ್ಟಾಪಿಂದ ಪ್ರೊಜೆಕ್ಟ್ರಿಗೆ ಕೊಡೋದಾಗಿರ್ಬೋದು. ಈ ಇಂಥ ಕನೆಕ್ಷನ್ನ ಒಂದೊಂದು ಹಾಲ್ಗಳಲ್ಲೆಲ್ಲ ಕೊಡಬೇಕಂತ ಹೇಳಿದ್ರೆ ನಮಗೆ ಒಂಥರ ಕೇಬಲನ್ನು ಇಳಿಯುವಂಥ ಒಂದು ಸಮಸ್ಯೆ. ಅದನ್ನು ಯಾರಾದರೂ ತುಳಿತಾ ಹೋಗುವಂಥದ್ದು, ಅದು ಆಮೇಲೆ ಅಲ್ಲೇ ಸ್ಟ್ರಕ್ ಆಗುವಂಥದ್ದು, ಇಂಥ ಸಮಸ್ಯೆಯನ್ನು ನಾವು ಎಷ್ಟೋ ಸಲ ಫೇಸ್ ಮಾಡಿಟ್ಟಿರ್ತೇವೆ. ಆದರೆ ಅದಕ್ಕೆ ಇವಾಗ ಒಂದು ಹೊಸ ಸೊಲ್ಯೂಷನೇ ಬಂದಿದೆ. ಒಂದು ಸಣ್ಣ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಒಂದು ಪ್ರಾಡಕ್ಟ್ ಐತೆ ಇದು. ಇದನ್ನು ನಾನು ಪರ್ಚೇಸ್ ಮಾಡಿರುವಂಥದ್ದು EDUP ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಇದು. ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ವೈರ್ಲೆಸ್ HD ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್ ಕಿಟ್ ಅಂತ ಹೇಳಿ ಬರ್ತಾ ಇದೆ ಇದರಲ್ಲಿ. ಇದು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಲೈವ್ ಸ್ಟ್ರೀಮಿಗೆ ಕ್ಯಾಮ್ರಾದಿಂದ ಲೈವ್ ಸ್ಟ್ರೀಮ್ ಕೊಡಬೇಕಂತ ಹೇಳಿದ್ರೆ, ಸಿಸ್ಟಮ್ಗೆ ಕನೆಕ್ಟ್ ಮಾಡಬೇಕಂತ ಹೇಳಿದ್ರೆ ನಾವು ಅದನ್ನು ಫಿಕ್ಸ್ ಮಾಡಿ ಇಟ್ಟಿರಬೇಕಾಗ್ತದೆ. ಯಾವುದಾದ್ರೂ ಈಗ ಕಾರ್ಯಕ್ರಮಗಳಲ್ಲಿ ಕೇಬಲನ್ನು ಹೀಗೆ ಎಳೆದಾಗ ಅದರ ಮೇಲೆ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅರ್ಧದಲ್ಲಿ ನಮ್ಮ ವಿಜುವಲ್ಸ್ ಕಟ್ ಆಗುವಂಥದ್ದು, ತುಂಬ ಸಮಸ್ಯೆಗಳು ನಾವು ಫೇಸ್ ಮಾಡ್ತಾ ಇರ್ತೀವಿ. ಅದಕ್ಕೆಲ್ಲದಕ್ಕೂ ಈ ಒಂದು ಪ್ರಾಡಕ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಈಗ ನಾನು ನಾರ್ಮಲ್ ಆಗಿ ಬೇರೆ ಬೇರೆ ಬ್ರ್ಯಾಂಡ್ ಇದು ನೋಡಿದ್ದೇನೆ ಆಯ್ತಾ. ಅಂದರೆ ಈಗ ಶಿಂಬಲ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಇದೆ, ಮತ್ತು ವ್ಯೂಸಾನಿಕ್, ಯಾವುದೊಂದು ಬೇರೆ ಬೇರೆ ಬ್ರ್ಯಾಂಡ್ಗಳು. ಇಂಥ ಎಲ್ಲ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡೋರಿಗೆ ಈ ಒಂದು ಪ್ರಾಡಕ್ಟ್ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ನಾರ್ಮಲ್ ಆಗಿ ಏನೂ ಕನೆಕ್ಷನ್ಸ್ ಇರೋದಿಲ್ಲ ಆಯಿತಾ. ಹೇಗೆ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಇಲ್ಲಾಂದರೆ ಕೇಬಲ್ ಹಾಕಬೇಕಾಗುತ್ತೆ. ಕೇಬಲ್ ಹಾಕಿದಾಗ ಕೆಲವೊಂದು ಸಂದರ್ಭಗಳಲ್ಲಿ ಜನರು ಅದನ್ನು ತುಳಿದುಕೊಂಡು ಹೋಗ್ತಾರೆ. ಯಾವಾಗ ತುಳಿತಾರೆ ಅದನ್ನು, ಕೇಬಲಲ್ಲಿ ನಮ್ಮ ವಿಜುವಲ್ಸ್ ಏನಿರುತ್ತೆ, ವಿಜುವಲ್ಸ್ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಲೈವ್ ಸ್ಟ್ರೀಮಿಂಗಲ್ಲೆಲ್ಲ ತುಂಬ ಜಾಗ್ರತೆಯಲ್ಲಿ ಇರಬೇಕಾಗುವಂಥ ಪರಿಸ್ಥಿತಿ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಹೇಳಿದ್ರೆ, ಈ HDMI ಕೇಬಲ್ನ ನಾವು ಸೈಡ್ ಇಟ್ಟು ಇದನ್ನು ಯೂಸ್ ಮಾಡುವಂಥದ್ದು. ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದರೆ, ಒಂದು 8,200 ರೂಪಾಯಿಗೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದೈತೆ ಇದು. ಇವಾಗ ಶಿಂಬಲ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಇದು ಬರುತ್ತೆ. ಅದರಲ್ಲಿ ಸುಮಾರು 100 ಮೀಟ್ರ್ ಅಂದರೆ ಸಾಧಾರಣ ಒಂದು 330 ಫೀಟ್ ಅಂದಾಜು ಬರುತ್ತೆ ಅದು. ಅಷ್ಟು ಡಿಸ್ಟೆನ್ಸ್ ನಾವು ಚೆಕ್ ಮಾಡಿದ್ವಿ ಆಯಿತಾ. ಶಿಂಬಲ್ ಅಂತೂ ಹೇಳಿದರೆ ಟಾಪ್ ಇದೆ ಅದು 35,000 ರೂಪಾಯಿ ಅಂದಾಜು ರೇಟ್ ಇದೆ ಅದು. ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಆಫ್ಲೈನಲ್ಲಿ ಅದು ಬೇಕಾದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ನನ್ನಲ್ಲಿ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಒಬ್ಬರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ಕೇಳಿದ್ರೆ ನಾನು ಕೊಡ್ತೀನಿ. ಅದನ್ನು ಬೇಕಾದ್ರೆ ತರಿಸ್ಕೊಡೋಣ. ಅಂದರೆ ಬೆಂಗಳೂರಲ್ಲೂ ಸಿಗುತ್ತೆ, ಮತ್ತು ಕೇರಳದಲ್ಲಿ ಕ್ಯಾಲಿಕಟ್ಟಿಂದ ಒಬ್ಬರು ಡೀಲರ್ ಸಿಕ್ಕಿದ್ರು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದನ್ನು ಕೊಡ್ತೀನಿ. ಬಟ್ ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಸಿಗುವಂಥದ್ದು. 1 ವರ್ಷ ವ್ಯಾರಂಟಿ ಇದೆ ಆಯಿತಾ. ಎಷ್ಟು ವ್ಯಾರಂಟಿ ಇದ್ರು ಇದು ಅಷ್ಟೊಂದು ಪರ್ಫೆಕ್ಟ್ ಅಂತ ಹೇಳಲಿಕ್ಕಿಲ್ಲ, ಆದರೆ ಸಣ್ಣ ಮಟ್ಟದಲ್ಲಿ. ಇವಾಗ ನಮಗೆ ನಾನು ಇದರಲ್ಲಿ ಚೆಕ್ ಮಾಡಿದ್ದೆ, ಒಂದು 15 ಮೀಟರ್ ಅಷ್ಟು ಇದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ಅವ್ರದ್ದು ಲೆಕ್ಕಾಚಾರ ಇರುವಂಥದ್ದು 30 ಮೀಟ್ರ್ ಕೊಡ್ತಾರೆ. 30 ಮೀಟ್ರ್ವರೆಗೆ ಏನೂ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅಷ್ಟೇನು ಸಿಕ್ಕಿಲ್ಲ ನನಗೆ. ಒಂದು 15 ಮೀಟ್ರ್ವರೆಗೆ ಕ್ಲಿಯರ್ ಸಿಕ್ಕಿದೆ. 15 ಮೀಟ್ರಿಗಿಂತ ಜಾಸ್ತಿ ಇದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಬಟ್ ನಾನು ಯೂಸ್ ಮಾಡಿದ್ದೀನಿ, ಒಂದು ಲೈವ್ ಸ್ಟ್ರೀಮಲ್ಲಿ ಹಾಕಿ ಕ್ಲಿಯರ್ ವರ್ಕ್ ಆಗಿದೆ, ಇದೇನು ಪ್ರಾಬ್ಲಮ್ ಇರಲಿಲ್ಲ. ಇದರಲ್ಲಿ ಇವಾಗ ನಾವು ಇದನ್ನು ಅನ್ಬಾಕ್ಸ್ ಮಾಡೋದಿದ್ರೆ ಏನೆಲ್ಲ ಬರುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ನೋಡಿ, EDUP ವೈರ್ಲೆಸ್ HD ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್ ಕಿಟ್ ಅಂತ ಹೇಳುವಂಥದ್ದು. ಇದಕ್ಕೆ ಇಂಟರ್ನೆಟ್ ರಿಕ್ವೈರ್ಡ್ ಇಲ್ಲ, ಮತ್ತು ಕಮರ್ಷಿಯಲ್ ಆಫೀಸಿಗೆ ಯೂಸ್ ಮಾಡ್ಬೋದು. ಮತ್ತು 1080p ಫುಲ್ HDಯಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಅದು ವರ್ಕ್ ಆಗಿದೆ ಆಯಿತಾ, ಏನೂ ಪ್ರಾಬ್ಲಮ್ ಬರಲಿಲ್ಲ. ಹೋಮ್ ಥಿಯೇಟ್ರಿಗೆ ಕನೆಕ್ಷನ್ ಮಾಡ್ಬೋದು. ಮತ್ತು ಮಲ್ಟಿ ಡಿವೈಸ್ ಮಿರರಿಂಗ್ ಅಂತಲೇ ಕೊಟ್ಟಿದ್ದಾರೆ. ಇದರ ಬ್ಯಾಕ್ ಸೈಡ್ ನೋಡಬೇಕಂತ ಹೇಳಿದರೆ ಇದರಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದು ಟ್ರಾನ್ಸ್ಮಿಟರಿಂದ ಡೆಸ್ಕ್ಟಾಪಿಗೆ ಮತ್ತು PC, ಸ್ಮಾರ್ಟ್ಫೋನ್ ಆ್ಯಂಡ್ ಟ್ಯಾಬ್ ಯೂಸ್ ಮಾಡ್ಬೋದು. ಮತ್ತು ಸ್ವಿಚ್ ಆ್ಯಂಡ್ PS4 ಗೇಮಿಂಗಿಗೆ ಮತ್ತು TV ಬಾಕ್ಸಿಗೆ ಕೊಡ್ಬೋದು. ಅದೇ ರಿಸೀವರನ್ನು ಡಿಸ್ಪ್ಲೇಗೆ ಕೊಡ್ಬೋದು, ಪ್ರೊಜೆಕ್ಟ್ರಿಗೆ ಕೊಡ್ಬೋದು, TV ಕೊಡ್ಬೋದು. ಬಟ್ ನಮಗೆ ಕ್ಯಾಮ್ರಾಕ್ಕೆ ಕೂಡ ಕೊಡಲಿಕ್ಕೆ ಆಪ್ಷನ್ ಇದೆ. ನಾನು ಕೊಟ್ಟಿದ್ದೀನಿ, ಯೂಸ್ ಮಾಡಿದ್ದೀನಿ. ಬಾಕ್ಸ್ ಓಪನ್ ಮಾಡಬೇಕಂತ ಹೇಳಿದ್ರೆ ಈ ರೀತಿ ಇರುತ್ತೆ. ನಮಗೆ ನೋಡಿ ಈ ರೀತಿ ಬರುತ್ತೆ. ಇದು ಟ್ರಾನ್ಸ್ಮಿಟರ್, ಇದು ರಿಸೀವರು. 1 ವರ್ಷ ವ್ಯಾರಂಟಿ ಇದೆ. 8,200 ರೂಪಾಯಿ ಇದೆ ಇದಕ್ಕೆ ಪ್ರೈಸು. ಇದನ್ನು ನಿಮಗೆ ಯೂಸ್ ಮಾಡುವಂಥದ್ದು ಅಂತ ಹೇಳಿದ್ರೆ, ಒಂದು ಇದನ್ನು ಕ್ಯಾಮ್ರಾಕ್ಕೆ ಕನೆಕ್ಷನ್ ಮಾಡುವಂಥದ್ದು, ಇನ್ನೊಂದು ಇದನ್ನು ಲ್ಯಾಪ್ಟಾಪ್ ಇಲ್ಲಾಂದರೆ ಪ್ರೊಜೆಕ್ಟ್ರು ಯಾವುದು ಇರುತ್ತೆ, ನಮ್ಮ ಏನು ಅಲ್ಲಿ ರಿಕ್ವೈರ್ಮೆಂಟ್ ಇರೋದು ಅದಕ್ಕೆ ನಾವು ಕನೆಕ್ಟ್ ಮಾಡ್ಬೋದು. ಬಟ್ ಇದಕ್ಕೆ ಒಂದು ವಿಶೇಷ ಅಂತ ಹೇಳಿದ್ರೆ, ಇದಕ್ಕೆ ಪವರ್ ಬೇಕಾಗುತ್ತೆ. ಇದು ಏನು 5 ವೋಲ್ಟ್ ಅಡಾಪ್ಟರ್ ಇದೆ, ಅಡಾಪ್ಟರಿಂದ ಇದಕ್ಕೆ ಪವರ್ ಕೊಡಬೇಕಾಗತ್ತೆ. ಇದರಲ್ಲಿ ನೋಡಿ, ಇನ್ನೊಂದು ಅಂತ ಹೇಳಿದ್ರೆ ಇದರಲ್ಲಿ 2 ಕೇಬಲ್ ಕೊಟ್ಟಿರ್ತಾರೆ ಈ ಬಾಕ್ಸಲ್ಲಿ. ಈ ಒಂದು ಟೈಪ್ C, USB to ಟೈಪ್ C, USB to ಟೈಪ್ C. ಯಾಕಂತ ಹೇಳಿದ್ರೆ ಇದನ್ನು ನಾವು ಅಡಾಪ್ಟರ್ಗೆ ಕನೆಕ್ಟ್ ಮಾಡಲಿಕ್ಕೆ ಇರುವಂಥದ್ದು. ಇದೊಂದು ಪವರ್ ಬ್ಯಾಂಕ್ ಯೂಸ್ ಮಾಡಿಕೊಂಡು ಕ್ಯಾಮರಾಕ್ಕೆ ಹಾಕಿದರೆ ನಮಗೆ ಸಾಧಾರಣ ಒಂದು 20 ಮೀಟ್ರ್ ಅಂದಾಜು ಸರೌಂಡಿಂಗಲ್ಲಿ ಕ್ಯಾಮ್ರಾನ ಹಿಡ್ಕೊಂಡು ಓಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಕೆಲವೊಂದು ಲೈವ್ ಸಂದರ್ಭಗಳಲ್ಲಿ ತುಂಬ ಹೆಲ್ಪ್ ಆಗುವಂಥದ್ದು. ಮತ್ತು ಒಂದು ಮಿನಿ HDMI ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಮತ್ತು ಯೂಸರ್ ಮ್ಯಾನುವಲ್ ಇದೆ. ನಮಗೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋ ಕಾರಣ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಈ HDMI ಕೇಬಲನ್ನು ಎಳ್ಕೊಂಡು ಹೋಗುವಂಥದ್ದು,
ಇಲ್ಲಾಂದರೆ ಅದನ್ನು ಟೆನ್ಷನ್ ಮಾಡುವಂಥದ್ದು, ಹೋದಲ್ಲಿ ಕನೆಕ್ಟ್ ಆಗೋದಿಲ್ಲ ಅಂತ ಹೇಳುವಂಥ ಕೆಲವೊಂದೆಲ್ಲ ಸಮಸ್ಯೆಗಳನ್ನು ಈ ಒಂದು ಟ್ರಾನ್ಸ್ಮಿಟರ್ ಮೂಲಕ ನಾವು ನಿವಾರಿಸ್ಬೋದು ಅಂತ ಹೇಳ್ತಾ, ಇಂಥ ಬೇರೆ ಬೇರೆ ವಿಚಾರಗಳು ನಮ್ಮ ಈ ಚಾನಲ್ ನಾವು ಹಾಕ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.